ನಿನ್ನ ಲೀಲೆ ತಾನೇ ಶಿವ, ಇದು ನಿನ್ನ ಲೀಲೆಯೇ ತಾನೇ, ಇದು ನಿಂದೇ ಲೀಲೆ ತಾನೇ. ಅಜ್ಜಿ, ಕಲ್ಪನವ್ರೆ, ನೀವು ಹುಡುಕ್ತಿದ್ದೀರಾ? ಹೌದು ನಾಣಿ, ಸ್ವಾಮೀಜಿ ಹೇಳಿದ್ರಲ್ಲ. ಸ್ವಾಮೀಜಿ ಹೇಳಿದ್ರ? ಅದೇ ನಾಣಿ, ಜೈ ಜೊತೆಗೆ ದೇವಸ್ಥಾನದಲ್ಲಿ ಇನ್ನೊಂದು ಅದ್ಭುತ ನಾವು ನೋಡ್ತೀವಂತೆ. ಆ ರತ್ನನ ಹುಡುಕಿ ಅಂತ ಹೇಳಿದ್ರು. ನಿತ್ಯ, ಎಲ್ಲಿಗೆ ಹೋಗಿದ್ದೆ? ಆ ರಾಮಕೃಷ್ಣ ಅಂಕಲ್ ಚಂದ್ರಿಕಾಂಟಿ ಏನೋ ಮುಚ್ಚಿಡ್ತಿದ್ದಾರೆ ಅಂತ ಹೇಳ್ದೆ. ನೀನು ನಂಬಲಿಲ್ಲ ಅಲ್ವಾ? ಇವಾಗ ಏನಾಯ್ತು? ನನ್ ಡೌಟೇ ನಿಜ ಆಯ್ತು. ಅವರು ಇಲ್ಲೇ ಇದ್ದಾರೆ. ಅವರು ಅಂದ್ರೆ ಯಾರು? ಆ ಮಕ್ಕಳು. ಮಕ್ಕಳ? ಹಾ, ನೀನ್ ಅನ್ಕೊಂಡಿರೋ ಮಕ್ಳೇ. ಆ ಅಭಿ, ದಿವ್ಯಾ. ಆ ಮಕ್ಕಳನ್ನ ಅವರು ನೆನ್ನೆನೆ ನೋಡಿದ್ರಂತೆ, ಆದ್ರೆ ನಮ್ಗೆ ಹೇಳಲಿಲ್ಲ. ಯಾಕೆ ಹೇಳಿಲ್ಲ ಅಂತ ಕೇಳಿದ್ರೆ ಆನ್ಸರ್ ಇಲ್ಲ. ಮಕ್ಕಳು ಎಲ್ಲಿದ್ದಾರೆ? ಅವ್ರನ್ನ ನಾನು ನೋಡ್ಬೇಕು. ಅಭಿ, ದಿವ್ಯಾ. ಛ, ಇವಳೊಬ್ಳು ಆ ಮಕ್ಳ ಬಗ್ಗೆ ಹೇಳಿದ್ರೆ ಎಲ್ಲ ಮರ್ತೋಗ್ತಾಳೆ. ಛ, ಅವ್ರೇನೋ ನನ್ನ ಅಕ್ಕನ ಮಕ್ಳೇ ಆಗಿರೋ ಹಾಗೆ. ಟೈಮ್ ಎಲ್ಲ ವೇಸ್ಟ್ ಆಯ್ತು. ಹಲೋ 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 ನಿತ್ಯ ಅವರೇ, ಹಲೋ. ಏನಷ್ಟು ಕೋಪದಲ್ಲಿದ್ದೀರಾ? ನೀವೇನು ಈ ಗೆಟಪ್ ಅಲ್ಲಿ? ಗೆಟಪ್ ಕ್ಯಾರೆಕ್ಟರ್ನ ನೀವು ಮಾತ್ರ ಚೇಂಜ್ ಮಾಡೋದಾ? ಯಾಕೆ ನಾವು ಚೇಂಜ್ ಮಾಡಬಾರ್ದಾ? ವಾಟ್ ಡು ಯು ಮೀನ್? ನಾನೆಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಏನ್ ನೋಡಿದ್ರಿ? ಸ್ವಲ್ಪ ಹೊತ್ತು ಸಾವಿತ್ರಿ ಅವ್ರ ಥರ, ಸ್ವಲ್ಪ ಹೊತ್ತು ಸೂರ್ಯಕಾಂತಿ ಅವ್ರ ಥರ. ವಾಟ್ ಎವರ್ ಸೆಟೈಲ್ ಬಿಹೇವಿಯರ್. ಹಲೋ, ನಾನು ನನ್ನ ಹಾಗೆ ಇರ್ತೀನಿ, ಬೇರೆ ಯಾರ ಹಾಗೂ ಇರಲ್ಲ. ಮತ್ತೆ ನಿಮ್ಮ ಅಕ್ಕನ ಥರ ಯಾಕೆ ರೆಡಿಯಾಗಿದ್ದೀರಾ? ಹೀಗಿದ್ರೆ ಜೈಗೆ ಇಷ್ಟ. ಹಾಗಾದ್ರೆ ನನಗೆ ಕಷ್ಟ. ಎಕ್ಸ್ಕ್ಯೂಸ್ ಮೀ. ನಥಿಂಗ್ ನಥಿಂಗ್ ನಥಿಂಗ್. ಸ್ವಲ್ಪ ಹೊತ್ತಲ್ಲಿ ಜೈ ಬರ್ತಾರೆ ಅಲ್ವಾ, ಹೋಗಿ ವೆಲ್ಕಮ್ ಮಾಡಿ. ಸರ್, ಮೇಡಮ್ಗೆ ನೀವಂದ್ರೆ ತುಂಬಾ ಕೋಪ ಅನ್ಸುತ್ತೆ ಸರ್. ಕ್ರಿಮಿನಲ್ಸ್ಗೆ ಪೊಲೀಸರು ಅಂದ್ರೆ ಕೋಪನೇ ಇರುತ್ತಯ್ಯ.
ಆದರೆ ನೋ ಪ್ರಾಬ್ಲಮ್, ಆ ಕೋಪನ ಪ್ರೀತಿಯಾಗಿ ಬದಲಾಯಿಸ್ತೀನಲ್ವಾ? ಅಭಿ ದಿವ್ಯಾ ಎಲ್ಲಿಗೆ ಹೋಗ್ಬಿಟ್ರು? ಮಕ್ಕಳು ಎಲ್ಲಿದ್ದಾರೆ? ಮಕ್ಕಳು ಬಂದಿದ್ದಾರೆ ಅಂದ್ರೆ ಅವರಮ್ಮ ಕೂಡ ಬಂದೇ ಇರ್ತಾಳಲ್ವಾ? ಅಲ್ಲ ಅಜ್ಜಿ, ಸ್ವಾಮೀಜಿ ಹೇಳಿದ ಆ ರತ್ನ ಏನಾಗಿರಬಹುದು? ಜೈಗಿಂತ ಅಮೂಲ್ಯವಾಗಿದ್ದು ಅಂತ ಹೇಳಿದ್ರಲ್ಲ ಕಲ್ಪನಾ, ಅದನ್ನ ನೋಡೋವರೆಗೂ ಗೊತ್ತಾಗಲ್ಲ. ನಡಿ ಹುಡ್ಕಣ. ಯಾರಾದ್ರೂ ದೇವಸ್ಥಾನಕ್ಕೆ ದೇವ್ರನ್ನ ನೋಡಕ್ ಬರ್ತಾರೆ, ನಾವೇನು ನಮಗ್ ನಾವೇ ಪಿಂಡ ಇಟ್ಕೊಳಕ್ ಬಂದಾಗಿದೆ. ಹೌದು ಪೌಡ್ರು, ಸುಮ್ಮನೆ ಗಲಾಟೆಲ್ ಸಿಕ್ಕಾಕೊಂಡ್ವಿ. ಅವತ್ ನಾವು ಗಂಗಾನ ನೋಡದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ನೋಡು, ಇವಾಗ ಗಂಗನ ಅಜ್ಜಿ ಕಲ್ಪನಾ ತಂಗಿ ನೋಡಿದ್ರು ಸಾವೆ, ಮಕ್ಕಳನ್ನ ರೂಪ ನೋಡಿದ್ರು ಸಾವೆ. ಗಂಗಾ ಸತ್ ಬದುಕಿರೋದು ನಮ್ ಸಾವಿಗೆ ಕಾರಣ ಆಗ್ತಿದೆ. ಏನಾದ್ರೂ ಆಗ್ಲಿ, ಈ ಗಲಾಟೆನೂ ಬೇಡ, ಟೆನ್ಷನ್ನು ಬೇಡ. ನಾವು ಸಿಟಿಗೆ ಹೋಗ್ಬಿಡೋಣ ಬನ್ನಿ. ಅದು ಬಿಟ್ರೆ ಚಂದ್ರಿಕಾ, ಅಯ್ಯೋಯ್ಯೋ ಇಲ್ಲೇ ಇದ್ರೆ ನಾಯಿ ತರ ಸಾಯೋದು ಪಕ್ಕ. ನಡಿ ಹೋಗೋಣ. ಮಾತ್ಗಂದೆ, ಊರಿಗೆ ಹೋಗೋದೇನ್ರಿ? ಸುಮ್ನೆ ಇರಿ. ನಿನಗೆ 2 ನಾಲಿಗೆ ಇದೆ ಕಣೆ. ಅಭಿ ದಿವ್ಯಾ ಎಲ್ಲಿಗೆ ಹೊರಟೋಗಿದ್ರಿ? ನಾನ್ ನಿಮ್ಗೋಸ್ಕರ ಎಲ್ಲೆಲ್ಲಿ ಅಂತ ಹುಡ್ಕೋದು? ನಾವು ಕೂಡ ನಿನ್ಗೋಸ್ಕರ ಹುಡುಕ್ತಿದ್ವಿ ಅಮ್ಮ. ನಾವು ತಕ್ಷಣ ಇಲ್ಲಿಂದ ಹೋಗ್ಬಿಡೋಣ ಅಮ್ಮ. ಯಾಕಭಿ? ದೇವಸ್ಥಾನಕ್ಕೆ ಯಾರ್ಯಾರೋ ಬರ್ತೀಯಾರೆ, ನಾವಿಲ್ಲಿ ಯಾಕೆ ಬಂದ್ವಿ ಅಂತ ಕೇಳ್ತೀಯಾರೆ. ಯಾರ್ ಕೇಳಿದ್ರು? ಆ ಚಂದ್ರಿಕಾ ಆಂಟಿ ಕೇಳಿದ್ದು. ಅವ್ರಿಗೆ ನಾವು ಪರಿಚಯ ಇರೋದಕ್ಕೆ ಕೇಳಿರ್ತಾರೆ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯ? ಇಲ್ಲಾಂದ್ರೆ ಏನಮ್ಮ, ಈ ಊರು ಅವ್ರದ್ ಮಾತ್ರನಾ? ನಮ್ದು ಕೂಡ ಅಲ್ವಾ? ಎಲ್ಲಾರ್ದು ಈ ಊರೇ ಸರಿನಾ? ಆದ್ರೂ ಸರಿ, ನಾವಿಲ್ಲಿರೋದು ನನಗಿಷ್ಟ ಇಲ್ಲ. ಮನೆಗೆ ಹೋಗೋಣ. ಪೂಜೆ ಆದ್ಮೇಲೆ ಹೊರಡೋಣ. ಪೂಜೆ ಮಾಡ್ದೆ ಅಲ್ವಾ? ಅಣ್ಣ, ಪೂಜೆ ಆದ್ಮೇಲೆ ಅಮ್ಮನ್ಗೆ ವಿಷಯ ಹೇಳ್ತೀನಿ ಅಂದಲ್ಲ, ಹೇಳು. ಯಾವ ವಿಷಯ ಅಭಿ? ಅದೇನು ಅಂದ್ರೆ ಅವರು. ದಿವ್ಯಾ, ನಾನು ಹೇಳ್ತೀನಿ, ನೀ ಕಾಮಾಗಿರು. ಹೇಳೋಕ್ ಬಿಡು ಅಭಿ. ನಾನು ಹೇಳ್ತೀನಮ್ಮ. ಇಷ್ಟಕ್ಕೂ ನಿನ್ ಪೂಜೆ ಆಗಿಲ್ವಾ? ನನ್ ಪೂಜೆ ಆಗೋಯ್ತು. ಮತ್ತಿನ್ನೇನು ಪೂಜೆ ಇದೆ? ಅಲ್ಲಿ ನೋಡು, ಆ ಧ್ವಜಸ್ತಂಭದ ಪೂಜೆ. ಧ್ವಜಸ್ತಂಭದ ಪೂಜೆ ಏನಮ್ಮ? ಇವತ್ತು ಆ ಧ್ವಜಸ್ತಂಭನ ಪ್ರತಿಷ್ಠಾಪಿಸೋ ದಿನ ಅಂತೆ. ಆ ದಿನ ನನಗೆ ಚೆನ್ನಾಗಿ ನೆನಪಿದೆ. ಅವತ್ತು ಇಲ್ಲೆಲ್ಲ ನಾನೇ ಅಲಂಕಾರ ಮಾಡಿದ್ದೆ. ಆ ಧ್ವಜಸ್ತಂಭ ಎತ್ತಬೇಕಾದ್ರೆ ಹತ್ರದಲ್ಲೇ ಇದ್ದು ನೋಡ್ದೆ ಗೊತ್ತಾ?
ಆ ಧ್ವಜಸ್ತಂಭನ ಎತ್ಬೇಕಾದ್ರೆ ನಾನು ಕೂಡ ಕೈ ಜೋಡಿಸ್ದೆ. ಅಷ್ಟು ಒಳ್ಳೆ ಕಾರ್ಯದಲ್ಲಿ ನಾನು ಭಾಗಿಯಾಗಿದ್ದೆ. ಆ ದಿನನ ನೆನಪು ಮಾಡ್ಕೊಳ್ತಾ ಇವತ್ತು ಈ ಧ್ವಜಸ್ತಂಭಕ್ಕೆ ಪೂಜೆ ನಡೀತಾ ಇದೆ. ಈ ಪೂಜೆಯಲ್ಲೂ ಪಾಲ್ಗೊಳ್ಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ಇರೋಣ ಅಂತ ಹೇಳ್ತಾ ಇದ್ದೀನಿ. ಸರಿ ಅಮ್ಮ, ಈ ಪೂಜೆ ಮುಗಿದ್ಮೇಲೆ ಹೋಗೋಣ. ಸರಿ ಅಭಿ. ಅಣ್ಣ, ಈ ಪೂಜೆ ಆದ್ಮೇಲಾದ್ರೂ ಅಮ್ಮನ ವಿಷಯ ಹೇಳೋಣ. ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಿದ್ಯಾ? ಅದೆಲ್ಲ ಹೇಳಿ ಅಮ್ಮಂಗೇನಾರು ಆದ್ರೆ? ಯಾಕಣ್ಣ ನಿನ್ ಮಾತು ಬದಲಿಸ್ತಿದ್ಯಾ? ನನ್ ಮೇಲೆ ಆಣೆ ಮಾಡಿ ಕೂಡ ಹೇಳ್ದೇನೆ ತಡೆ ಮಾಡ್ತಿದ್ಯಾ. ಹೇಳಿದ್ರೆ ಅಮ್ಮನ್ಗೇನು ಆಗಲ್ಲ, ಜೊತೆಗೆ ಅಮ್ಮ ಸಂತೋಷವಾಗಿದ್ದಾರೆ. ನಾವ್ ಹೇಳೋ ವಿಷಯ ಕೇಳಿ ಇನ್ನೂ ಸಂತೋಷ ಪಡ್ತಾರೆ. ಅದಲ್ಲ ದಿವ್ಯಾ. ಹೋಗು ಅಣ್ಣ, ಪೂಜೆ ಆದ್ಮೇಲೆ ನೀನ್ ಹೇಳ್ದೇ ಇದ್ರು ನಾನ್ ಹೇಳ್ತಿರ್ತೀನಿ. ಸರ್, ಕಾರ್ ಈಗಷ್ಟೇ ಪಂಚಾಯತ್ ಆಫೀಸ್ ದಾಟ್ತು. ಓಕೆ. ಸರ್, ಗಾಡಿ ದೇವಸ್ಥಾನ ಕಡೆ ಹೋಗ್ತಿದೆ ಸರ್. ಓಕೆ. ಜೈ ಅವರು ಹತ್ರಕ್ಕೆ ಬಂದ್ಬಿಟ್ರು. ಇವರು ಎಲ್ಲಿದ್ದಾರೆ? ಸರ್ ಅವರು ಬಂದ್ಬಿಟ್ರು ಸರ್. ಯಾರಯ್ಯ? ಜೈ ಅವರು ಸರ್. ಕಾರ್ ನಿಲ್ತು ಸರ್. ಸರ್, ಕಾರ್ ನಿಲ್ತಂತೆ ಸರ್. ಅವನ್ನ ಹಿಡಿದ್ಬಿಡ್ಲಾ ಸರ್? ಸರ್, ಹಿಡಿಬೇಕಂತ ಕೇಳ್ತಿದ್ದಾರೆ. ಸರ್, ಕಾರ್ ವಾಪಸ್ ಹೋಗ್ತಾ ಇದೆ. ಚೇಸ್ ಮಾಡ್ಲಾ ಸರ್? ಸರ್, ಅವ್ರ ಕಾರು ವಾಪಸ್ ಹೋಗ್ತಿದ್ಯಂತೆ ಸರ್. ಇಲ್ಕೊಡು. ಅವನು ನಿಂಗೆ ಸಿಗಲ್ಲ, ನಾನೇ ಬರ್ತಿದ್ದೀನಿ. ಓವರ್. ನೀವು ಮುಂದುವರಿಸಿ. ಅಜ್ಜಿ, ನೀವಿಲ್ಲಿ? ನೀವು ಕೂಡ ಆ ಮಕ್ಕಳನ್ನೇ ಹುಡುಕ್ತಿದ್ದೀರಾ? ಯಾವ ಮಕ್ಕಳಮ್ಮ? ಜಾನಕಿ ಮಕ್ಕಳು ಅಜ್ಜಿ ಅವರೇ. ಅಭಿ, ದಿವ್ಯಾ ಅವ್ರಿಲ್ಲಿಗೆ ಬಂದಿದ್ದಾರ ಅತ್ಗೆ? ಬಂದಿದ್ದಾರಂತೆ. ನಿತ್ಯ ಹೇಳಿದ್ಲು ನಂಗೆ. ಮಕ್ಕಳು ಈ ಊರಿಗೆ ಯಾಕೆ ಬಂದಿದ್ದಾರೆ? ಸ್ವಾಮೀಜಿ ಹೇಳಿದ್ದು ಅವ್ರ ಬಗ್ಗೆನೇನಾ? ಸ್ವಾಮೀಜಿ ಹೇಳಿದ್ದು ಅವ್ರ ಬಗ್ಗೆನೇ ಆಗಿದ್ರೆ ಅವ್ರಿಗೂ ನಮಗೂ ಯಾವುದೋ ಸಂಬಂಧ ಇರುತ್ತೆ ಅಜ್ಜಿ. ಇಲ್ಲ ಅಂದ್ರೆ ಅವರು ಅಷ್ಟೆಲ್ಲ ಹೇಳಲ್ಲ. ನಡೀರಿ ಮಗುನ ಎಲ್ಲ ಕಡೆ ಹುಡ್ಕೋಣ. ನಡೀರಿ. ಆಗೋಯ್ತು ಚಂದ್ರಿಕಾ, ಮಕ್ಕಳ ಬಗ್ಗೆ ಎಲ್ರೂ ಗೊತ್ತಾಗೋಯ್ತು. ಮಕ್ಕಳು ಸಿಕ್ಕಿದ್ರು ಅಂದ್ರೆ ಗಂಗಾ ಸಿಕ್ದಾಗೇನೆ. ಏನೋ ಒಂದು ಮಾಡಿ ಮಕ್ಕಳನ್ನ, ಗಂಗನ್ನ ಅವ್ರ ಕಣ್ಣಿಗೆ ಬೀಳ್ದಿರೋ ಹಾಗೆ ಮಾಡ್ಬೇಕು. ಇಲ್ಲ ಅಂದ್ರೆ ಟೆನ್ಷನ್ ಅಲ್ಲೇ ನಾವು ಸತ್ತು ಹೋಗ್ತೀವಿ. ಕಲ್ಪನಾ ಅವರೇ, ಮಕ್ಕಳೆಲ್ಲಾದ್ರೂ ಕಾಣಿಸಿದ್ರಾ? ನಿಮ್ಗೇನಾದ್ರೂ ಕಾಣಿಸಿದ್ರಾ? ಇಲ್ಲ ಅಮ್ಮ. ನೀವಿಲ್ಲಿದ್ದೀರಾ? ನಿಮಗೋಸ್ಕರ ದೇವಸ್ಥಾನ ತುಂಬಾ ಹುಡುಕ್ತಿದ್ದೀನಿ. ಸ್ವಾಮೀಜಿ ಹೇಳಿದ ಬಗ್ಗೆ ನಾವು ಹುಡುಕ್ತಾ ಇದೀವಿ ಶಾಸ್ತ್ರಿಗಳೇ. ನೀವು ಹುಡುಕ್ತಿರೋರು ತಪ್ಪದೆ ಬರ್ತಾರಮ್ಮ, ಕಾಣ್ತಾರೆ. ಸ್ವಾಮೀಜಿ ಹೇಳಿದ್ದು ನಡೆಯುತ್ತೆ. ಧ್ವಜಸ್ತಂಭದ ಪೂಜೆ ಶುರು ಮಾಡಬೇಕು. ಮೊದಲು ಆ ಶುಭ ಕಾರ್ಯ ಮಾಡೋಣ. ಜೈ ಬರ್ತಿದ್ದಾನ ಶಾಸ್ತ್ರಿಗಳೇ? ಎಲ್ರೂ ಬರ್ತಾರಮ್ಮ, ಬೇಗ ಪೂಜೆ ಶುರು ಮಾಡಬೇಕು. ಬನ್ನಿ.
ಕಲ್ಪನಾ ಅವರೇ, ನಿತ್ಯ ಎಲ್ಲಿದ್ದಾಳೆ ಅಂತ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ನೀವು ಹೋಗಿ ರಾಮಕೃಷ್ಣ ನಾಣಿನ ಕರ್ಕೊಂಡ್ ಬನ್ನಿ, ಸರಿನಾ? ಅಜ್ಜಿ ನೀವ್ ಹೋಗಿ ನಾಣಿನ್ ಕರ್ಕೊಂಡ್ ಬನ್ನಿ, ನಾನು ಅಣ್ಣ ಅದ್ಗೇನ್ ಹುಡುಕ್ತೀನಿ. ಅಣ್ಣ ಅತ್ತಿಗೆ, ಧ್ವಜಸ್ತಂಭ ಪೂಜೆ ಶುರುವಾಗ್ತಿದೆ. ಅಜ್ಜಿ ಬರೋಕ್ ಹೇಳ್ತಿದ್ದಾರೆ. ಅಂದ್ರೆ ಸ್ವಲ್ಪ ಹೊತ್ತಲ್ಲಿ ಬ್ರಹ್ಮಾಂಡ ಬ್ಲಾಸ್ಟ್ ಆಗತ್ತೆ ಅಂತ ಆಯ್ತು. ಏನಣ್ಣ? ಏನಿಲ್ಲ ಅತ್ಗೆ, ಧ್ವಜಸ್ತಂಭದ ಪೂಜೆ ಬ್ರಹ್ಮಾಂಡವಾಗಿ ನಡೆಯುತ್ತೆ ಅಂತಿದ್ದಾರೆ. ನಡೀರಿ. ನಡೀರಿ. ಅಜ್ಜಿ ಎಲ್ರು ಎಲ್ಲಿಗೋದ್ರು? ಇಲ್ಲಿಗೆ ಬರ್ತಾರ ನಾಣಿ. ಸ್ವಲ್ಪ ಹೊತ್ತಲ್ಲಿ ಜೈ ಕೂಡ ಬರ್ತಾನೆ. ನಿತ್ಯ, ಧ್ವಜಸ್ತಂಭ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ, ನಡಿ ಹೋಗೋಣ. ನೀನ್ ಹೋಗು ಮಾಮ್. ಜೈ ಬರ್ತಾನೆ, ವೆಲ್ಕಮ್ ಮಾಡ್ಬೇಕು. ಜೈ ಕೂಡ ಅಲ್ಲಿಗೆ ಬರ್ತಾನೆ. ಕಮೋನ್ ನಿತ್ಯ, ಬಾ. ಹೇಳಿದ್ರೆ ಕೇಳಲ್ಲ ಅಲ್ವಾ? ಅಲ್ಲಿ ನೋಡಿ, ಧ್ವಜಸ್ತಂಭದ ಪೂಜೆ ಶುರುವಾಯ್ತು ಅನ್ಸುತ್ತೆ. ನಡೀರಿ ಹೋಗೋಣ. ಅಣ್ಣ, ಪೂಜೆ ಆದ್ಮೇಲೆ ಅಮ್ಮನ ಹತ್ರ ವಿಷಯ ಹೇಳ್ತೀನಿ ಅಂದೆ ಅಲ್ವಾ? ಹೇಳ್ತೀನಿ ಬಾ. ಓಂ ನಮಃ ಶಿವಾಯ. ನಿನ್ನೆ ತಾಯಿ, ಇಲ್ಲ ಬಾ. ಇಲ್ಲ ಬಾ. ಏನು ಸ್ವಾಮಿ? ಧ್ವಜಸ್ತಂಭಕ್ಕೆ ಅರಿಶಿಣ ಕುಂಕುಮ ಹಚ್ಚು ತಾಯಿ. ನಾನಾ ಸ್ವಾಮಿ? ನೀನೇ ತಾಯಿ. ನಿನ್ನ ಕೈಯಿಂದಾನೇ ಈ ಕಾರ್ಯಕ್ರಮ ಶುರುವಾಗಬೇಕು. ನಾನೇ ಯಾಕೆ ಸ್ವಾಮಿ? ಯಾಕಂದ್ರೆ ಇದನ್ನು ಶುರು ಮಾಡಿದ್ದು ನೀನೇ, ಅದಕ್ಕೆ.